ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಗೋಸ್ಕರ ನನ್ನ ಅಳಿಯ ಮಗಳು ಬೆಂಗಳೂರಿಂದ ಓಡೋಡ್ ಬಂದಿದ್ದಾರೆ. ಎಂದೇ ಮೊನ್ನೆ ಪರಿಚಯ ಆದ ಮೇಷ್ಟ್ರು ಮನೆ ಮಗನಿಗಿಂತ ಹೆಚ್ಚಾಗಿ ನನ್ನನ್ನ ಹಾಸ್ಪಿಟ್ಲಲ್ಲಿ ನೋಡ್ಕೊಂಡ್ರು. ಇನ್ನು ಒತ್ತಲ, ಅಂಬುಜ, ಊಟ ತಿಂಡಿ ಎಲ್ಲನೂ ಬಿಟ್ಟು ನನ್ನ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ರು. ಆಮೇಲೆ ಪೊಲೀಸಪ್ಪ, ನೀನ್ ಎಲ್ರ ಬಗ್ಗೆ ಹೇಳ್ದೆ, ಆದ್ರೆ ಅಣ್ಣನ ಬಗ್ಗೆನೇ ಹೇಳಿಲ್ಲ ಅಲ್ವಾ? ಅವನೇ ನಿನ್ನ ಹತ್ರ ಮಗು ತರ ಓಡ್ ಬಂದ್ ಅತ್ತು ಮಾತಾಡಿದ್ದು. ನಿನ್ಗೀಗ ಆಯ್ತು ಅಂತ ಅವ್ನು ಎಷ್ಟು ಸಂಕಟ ಪಡ್ತಿದ್ದ ಗೊತ್ತಾ? ಅಂಥವ್ನ ಯಾಕೆ ನಮ್ಮ ಅಣ್ಣನ ಸಂಕಟ ಪಡೋ ತರ ಮಾಡ್ಬೇಕು? ಹೋಗ್ಲಿ ಬಿಡಿಯತ್ತೆ, ಆಗಿರೋ ಬಗ್ಗೆ ಯಾಕೆ ಮಾತು? ಅಣ್ಣ ಏನೋ ಗೊತ್ತಿಲ್ಲದೆ ಆ ಸಮಯದಲ್ಲಿ ಮನೇಲಿ ಇರ್ಲಿಲ್ಲ ಅಷ್ಟೆ. ಹಾಗಂತ ಪೊಲೀಸಪ್ಪನ್ ಈ ರೀತಿ ಆಗೋದಕ್ಕೆ ಅಣ್ಣ ಕಾರಣ ಅಲ್ಲ ಅಲ್ವಾ? ಎಲ್ಲ ಹಣೆ ಬರ. ಟೈಮ್ ಸರಿ ಇಲ್ದೇ ಇರಾಗ ಹೀಗಾಗತ್ತೆ ಅಷ್ಟೆ. ಜವಾಬ್ದಾರಿ ತಗೊಂಡ್ಮೇಲೆ ಅದನ್ನ ಸರಿಯಾಗಿ ನಿಭಾಯಿಸೋದನ್ನ ಕಲಿಬೇಕು. ಇಲ್ಲದೆ ಹೋದ್ರೆ ಅಂಥವ್ರನ್ನ ನಾಲಾಯಕ್ ಅಂತಾರೆ. ಅಲ್ಲ ಅಮ್ಮ, ನೀವೆಲ್ಲ ನನ್ನ ಜೊತೆಗಿರೋದು ನೋಡ್ತಾ ಇದ್ರೆ ಮನಸ್ಸಿಗೆ ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಜೀವನ ಸಾರ್ಥಕ ಅಂತ ಅನ್ನಿಸ್ತಾ ಇದೆ. ಈ ಜೀವಕ್ಕೆ ಇನ್ನೇನ್ ಬೇಕು ಹೇಳಿ? ನೆಮ್ಮದಿಯಾಗಿ ಕಣ್ಣು ಮುಚ್ಚಬಹುದು. ಏನ್ ಮಾವ ನೀವು ಈಗ ತಾನೇ ಸಾವನ್ ಗೆದ್ಕೊಂಡ್ ಬಂದಿದ್ದೀರಾ, ಮತ್ತೆ ಸಾಯ ಮಾತಾಡ್ತಿರಲ್ಲ? ಹೌದು ಪೊಲೀಸಪ್ಪ, ಇನ್ಮೇಲಿಂದ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ದೆ ನೆಮ್ಮದಿಯಾಗಿರು. ಕೆಲ್ಸಕ್ಕೆ ಹೋಗದೆ ಇದ್ರೂ ಪರವಾಗಿಲ್ಲ. ಎಲ್ಲಾದ್ರೂ ಉಂಟೇನಮ್ಮ? ಇಷ್ಟು ದಿನ ನನಗೆ ಅನ್ನ ಕೊಟ್ಟ ಕೆಲಸ ನಾನಂತೂ ಬಿಡಲ್ಲ. ಕೊನೆಯವರೆಗೂ ಹೆಡ್ ಕಾನ್ಸ್ಟೇಬಲ್ ಆಗೇ ಇರ್ತೀನಿ. ನೋಡು, ನನ್ನ ಪ್ರಕಾರ ದುಡಿದೇ ಇರೋ ಎಲ್ಲ ಶ್ರೀಮಂತನು ಭಿಕ್ಷುಕನೇ, ದುಡ್ಡು ತಿನ್ನೋ ಎಲ್ಲ ಬಡವನು ಶ್ರೀಮಂತನೇ. ಹೌದು ಪೊಲೀಸಪ್ಪ, ನೀನ್ ಹೇಳ್ತಿರೋದು ನಿಜಾನೇ. ನೀನ್ ಕೆಲ್ಸದಲ್ಲಿ ಎಷ್ಟು ಪ್ರಾಮಾಣಿಕ ಅಂತ ಎಲ್ರಿಗೂ ಗೊತ್ತು. ನಂಚಕ್ಕೋಸ್ಕರ ಕೈ ಚಾಚಿದವನೇ ಅಲ್ಲ. ಅದೇನೋ ಸರಿ ಕಣಮ್ಮ. ದುಡ್ಡಿಗಿಂತ ಜನರ ಪ್ರೀತಿ, ಸಂಬಂಧ ಬಹಳ ಮುಖ್ಯ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.